ಹಬ್ಬ ಹತ್ರ ಬಂತು, ಅದಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರು ಕ್ಲೀನಿಂಗ್ ಅಂತೂ ಅಷ್ಟು ಬೇಗ ಮುಗಿಯಲ್ಲ. ಮನೆ ಸಾಮಾನುಗಳೆಲ್ಲ ನೋಡಿ ಎಷ್ಟು ಚೆಲ್ಲಾಪಿಲ್ಲಿ ಮಾಡಿಟ್ಟಿದ್ದೀನಿ ಅಂತ. ಅರ್ಧ ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೀನಿ, ಇನ್ನೊಂದಷ್ಟು ಪಾತ್ರೆಗಳನ್ನ ತೊಳಿಬೇಕು. ಪಾತ್ರೆಗಳನ್ನೆಲ್ಲ ತೊಳೆದು ಆಚೆ ಬಿಸಿಲಲ್ಲಿಟ್ಟಿದ್ದೆ. ಬಿಸಿಲಲ್ಲಿಟ್ಟು ಒಳಗೆ ಬಂದೆ, ಮಳೆ ಬಂದ್ಬಿಡ್ತು. ಮತ್ತೆ ತಗೊಂಬಂದು ಮನೆ ಒಳಗಡೆ ಇಟ್ಕೊಂಡೆ. 2-3 ದಿವಸದಿಂದ ಹಿಂಗೆ ಆಗ್ತಾಯಿದೆ. ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ಅದಕ್ಕೆ ಪಾತ್ರೆಗಳನ್ನೆಲ್ಲ ತೊಳೆದು ಹಾಲಲ್ಲಿ ಇಟ್ಟಿದ್ದೀನಿ. ಫ್ಯಾನ್ ಹಾಕಿಬಿಟ್ಟಿದ್ದೀನಿ. ಒಣಗಿದ ತಕ್ಷಣ ಬಟ್ಟೆಲಿ ಒರೆಸ್ತೀನಿ. ಬಿಸಿಲು ಥರ ಕಾಣುತ್ತೆ, ಮತ್ತೆ ಮಳೆ ಬರುತ್ತೆ. ಅದಕ್ಕೋಸ್ಕರ ಆಚೆಲಿ ಇಡೋಕ್ಕೆ ಹೋಗಿಲ್ಲ. ಎಷ್ಟು ಕ್ಲೀನಿಂಗ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿಟ್ಟೆ. ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನದ ಒಳಗಡೆ ಬಂದ್ವಿ, ಜೋರು ಮಳೆ ಸ್ಟಾರ್ಟ್ ಆಯಿತು. ಮಳೆ ಬರುತ್ತೆ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ಛತ್ರಿ ತಗೊಂಬಂದಿದ್ವಿ. ಅದನ್ನೆಲ್ಲವರೆಗೂ ಕಾಯ್ತಾ ಕೂತ್ಕೊಳಕ್ಕಾಗಲ್ಲ ಅಂತ ಛತ್ರಿ ಹಿಡ್ಕೊಂಡು ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಹೋದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆದರೂ ಇನ್ನೂ ಸ್ವಲ್ಪ ಮಳೆ ಹನಿತಾನೆ ಇತ್ತು. ಮಳೆ ನಿಲ್ಲವರೆಗೂ ಕಾಯಕ್ಕೆ ಹೋಗಲಿಲ್ಲ, ಬಸ್ ಹತ್ಕೊಂಡು ಮನೆಗೆ ಬಂದ್ವಿ.